ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್. 7ನೇ ತರಗತಿ ಗಣಿತ ಭಾಗ 1. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 2.3ರ 1 ಮತ್ತು 2ನೇ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಈ ವಿಡಿಯೋದಲ್ಲಿ 3 ಮತ್ತು 4ನೇ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1, 7/3 ಡಿವೈಡೆಡ್ ಬೈ 2. ಇಲ್ಲಿ ಇವುಗಳ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. 7/3 2ರಿಂದ ನಾವು ಭಾಗಿಸಬೇಕು. 7/3 ಡಿವೈಡೆಡ್ ಬೈ 2. ಇಲ್ಲಿ ನಾವು ಭಾಗಿಸುವಾಗ ಹಿಂದಿನ 1 ಮತ್ತು 2ನೇ ಪ್ರಶ್ನೆಗಳಲ್ಲಿ ಚರ್ಚಿಸಿದ್ದೇವೆ. ಇಲ್ಲಿ ಭಾಗಾಕಾರ ಚಿಹ್ನೆಯ ಪಕ್ಕದಲ್ಲಿರುವ ಸಂಖ್ಯೆಯನ್ನು ನಾವು ವ್ಯತ್ಕ್ರಮ ಮಾಡಬೇಕು. ಈಗ ನಾವು ಗುಣಾಕಾರವನ್ನ ಮಾಡೋಣ. 7 1 7, 3 2 6. ಈಗ ಉತ್ತರ 7/6 ಬಂದಿದೆ. ಪ್ರಶ್ನೆ ನಂಬರ್ 2, 4/9 ಡಿವೈಡೆಡ್ ಬೈ 5. ಇಲ್ಲೂ ಕೂಡ ನಾವು ಇದೇ ಲೆಕ್ಕದಂತೆ ಮಾಡಬೇಕು. ಇಲ್ಲೂ ಕೂಡ ನಾವು ಈಗ ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, 1 ಎಂದು ತೆಗೆದುಕೊಳ್ಳಬೇಕಾಗಿದೆ. 5/1 ಇದನ್ನು ನಾವು ಈಗ ವ್ಯತ್ಕ್ರಮ ಮಾಡಬೇಕು. ಮೊದಲನೇ ಸಂಖ್ಯೆಯನ್ನು ಹಾಗೆ ಬರೆದಿಟ್ಟುಕೊಳ್ಳೋಣ, 4/9. ಇಲ್ಲಿ 5/1 ವ್ಯತ್ಕ್ರಮ ಮಾಡಿದಾಗ, ವ್ಯತ್ಕ್ರಮ ಮಾಡುವುದು ಎಂದರೆ ಅಂಶ ಮತ್ತು ಛೇದಗಳನ್ನು ಬದಲಾಯಿಸಬೇಕು. ಇಲ್ಲಿ 5/1 ಇರುವಲ್ಲಿ ನಾವು 1/5 ಎಂದು ಮಾಡಬೇಕಾಗಿದೆ. ವ್ಯತ್ಕ್ರಮ ಮಾಡಿದಾಗ ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆಯಾಗಿ ಬದಲಾಗುತ್ತದೆ. ಗುಣಾಕಾರ ಚಿಹ್ನೆ ಈಗ ನಾವು ಗುಣಿಸಬೇಕು. 4 1 4, 9 5 45. ಆದ್ದರಿಂದ ಬೆಲೆ 4/45 ಬಂದಿದೆ. ಪ್ರಶ್ನೆ ನಂಬರ್ 3, 6/13 ಡಿವೈಡೆಡ್ ಬೈ 7. ಈಗ ಇಲ್ಲಿ 6/13 ಹಾಗೆ ಬರೆದುಕೊಳ್ಳೋಣ. ಇಲ್ಲಿ 7/1 ಇದೆ ಎಂದು ನಾವು ಭಾವಿಸಬೇಕು. ಇಲ್ಲಿ 7/1 ವ್ಯತ್ಕ್ರಮ ಮಾಡಿದಾಗ 1/7 ಬರುತ್ತಿದೆ. ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆಯಾಗಿ ಬದಲಾಗಿದೆ. 6 1 6, 13 7 91. 6/91 ಇವುಗಳ ಬೆಲೆಯಾಗಿದೆ. ಪ್ರಶ್ನೆ ನಂಬರ್ 4, 4.3 ಭಾಗಿಸು 3. ಇಲ್ಲಿ ಮಿಶ್ರ ಭಿನ್ನ ರಾಶಿಯನ್ನ ಕೊಟ್ಟಿದ್ದಾರೆ. ಮಿಶ್ರ ಭಿನ್ನ ರಾಶಿಯನ್ನು ನಾವು ಮೊದಲು ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಿ ನಂತರ ಭಾಗಾಕಾರವನ್ನ ಮಾಡಬೇಕು. ಈಗ ಇಲ್ಲಿ ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸೋಣ. ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸುವಾಗ ಛೇದ 3 ಹಾಗೆ ಇರಲಿ. 3 4 12, 12ಕ್ಕೆ 1 ಕೂಡಿಸಿದಾಗ 13 ಬರುತ್ತದೆ. 13/3 ಆಯಿತು. ಇಲ್ಲಿ ಭಾಗಾಕಾರ ಚಿಹ್ನೆ ಇದೆ. ಭಾಗಾಕಾರ ಚಿಹ್ನೆಯ ಪಕ್ಕದ ಸಂಖ್ಯೆಯನ್ನು ನಾವು ವ್ಯತ್ಕ್ರಮ ಮಾಡಬೇಕು. ಇಲ್ಲಿ ಒಂದೇ ಸಂಖ್ಯೆ ಇದೆ, ಆದ್ದರಿಂದ ಛೇದದಲ್ಲಿ 1 ಇದೆ ಎಂದು ತೆಗೆದುಕೊಳ್ಳೋಣ. 3/1 ಇರುವುದು ವ್ಯತ್ಕ್ರಮ ಮಾಡಿದಾಗ 1/3 ಆಗಿದೆ. ಭಾಗಾಕಾರ ಚಿಹ್ನೆಯನ್ನ ಗುಣಾಕಾರ ಚಿಹ್ನೆಯಾಗಿ ಬದಲಾಯಿಸುತ್ತೇವೆ. ಗುಣಿಸು. ಇಲ್ಲಿ 13 1 13, 3 3 9, 13/9 ಉತ್ತರವಾಗಿದೆ. ಪ್ರಶ್ನೆ ನಂಬರ್ 5, 3.2 ಭಾಗಿಸು 4. ಇಲ್ಲೂ ಕೂಡ ಮಿಶ್ರ ಭಿನ್ನ ರಾಶಿಯನ್ನ ಕೊಟ್ಟಿದ್ದಾರೆ. ವಿಷಮ ಭಿನ್ನ ರಾಶಿಯಾಗಿ ನಾವು ಪರಿವರ್ತಿಸಬೇಕು. ಛೇದವನ್ನ ಹಾಗೆ ಇಡೋಣ. 2 3 6, 6ಕ್ಕೆ 1 ಕೂಡಿಸಿದಾಗ 7 ಬಂದಿದೆ. ಆದ್ದರಿಂದ 7/2 ವಿಷಮ ಭಿನ್ನ ರಾಶಿ ರೂಪ. ಇಲ್ಲಿ 4 ಎಂದರೆ 4/1 ಇದೆ ಎಂದು ತಿಳಿದುಕೊಳ್ಳಬೇಕು. ವ್ಯತ್ಕ್ರಮ ಮಾಡಿದಾಗ 1/4 ಆಗಿದೆ. ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆಯಾಗಿ ಬದಲಾಯಿತು. 7 1 7, 2 4 8, 7/8 ಉತ್ತರವಾಗಿದೆ. ಪ್ರಶ್ನೆ ನಂಬರ್ 6, 4.7 ಭಾಗಿಸು 7. ಇಲ್ಲೂ ಕೂಡ ನಾವು ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸೋಣ. 31/7 ಆಗಿದೆ. ಅಂದರೆ ಛೇದವನ್ನ 7 ಹಾಗೆ ಇಡಬೇಕು. 7 4 28, 28 + 3 31 ಬರುತ್ತದೆ. ಆದ್ದರಿಂದ 31/7 ವಿಷಮ ಭಿನ್ನ ರಾಶಿ ರೂಪ. ಇಲ್ಲಿ 7ರ ಕೆಳಗೆ 1 ಇದೆ ಎಂದು ನಾವು ತೆಗೆದುಕೊಳ್ಳಬೇಕಾಗಿದೆ. ವ್ಯತ್ಕ್ರಮ ಮಾಡಿದಾಗ ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆಯಾಯಿತು. 7/1 ಇರುವುದು 1/7 ಬಂದಿದೆ. 31 × 1 31, 7 7 49. ಆದ್ದರಿಂದ ಉತ್ತರ 31/49 ಆಗಿದೆ. ಪ್ರಶ್ನೆ ನಂಬರ್ 4, ಇವುಗಳ ಬೆಲೆ ಕಂಡುಹಿಡಿಯಿರಿ. ಪ್ರಶ್ನೆ ನಂಬರ್ 1, 2/5 ಭಾಗಿಸು 1/2. ಈಗ ನಾವು ಬಿಡಿಸೋಣ. 2/5 ಭಾಗಿಸು 1/2. ಇಲ್ಲಿ ಹಿಂದಿನ ಲೆಕ್ಕಗಳಂತೆ ನಾವು ಭಾಗಾಕಾರ ಚಿಹ್ನೆಯನ್ನ ಗುಣಾಕಾರ ಚಿಹ್ನೆಯಾಗಿ ಬದಲಾಯಿಸಬೇಕು. ಅಂದರೆ ಭಾಗಾಕಾರ ಚಿಹ್ನೆಯ ಪಕ್ಕದ ಸಂಖ್ಯೆಯನ್ನು ನಾವು ವ್ಯತ್ಕ್ರಮ ಮಾಡಬೇಕಾಗಿದೆ. ಮೊದಲನೇ ಸಂಖ್ಯೆಯನ್ನ ಹಾಗೆ ಬರೆಯೋಣ, 2/5. ಇಲ್ಲಿ 1/2 ಇರುವುದನ್ನು ನಾವು 2/1 ಎಂದು ತೆಗೆದುಕೊಳ್ಳಬೇಕು. ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆಯಾಗಿ ಬದಲಾಗಿದೆ. ಈಗ ನಾವು
ಗುಣಿಸೋಣ. 2 2 4, 5 1 5. ಆದ್ದರಿಂದ ಇದರ ಬೆಲೆ 4/5 ಬಂದಿದೆ. ಪ್ರಶ್ನೆ ನಂಬರ್ 2, 4/9 ಭಾಗಿಸು 2/3. ಇಲ್ಲಿ 4/9 ಹಾಗೆ ಇರಲಿ. ಇಲ್ಲಿ 2/3 ನಾವು ವ್ಯತ್ಕ್ರಮ ಮಾಡಿ 3/2 ಎಂದು ತೆಗೆದುಕೊಂಡಿದ್ದೇವೆ. ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆಯಾಗಿ ಬದಲಾಗಿದೆ. 4 3 12, 9 2 18. ಈಗ ನಾವು 12 ಮತ್ತು 18 ಛೇದ ಹೊಡೆಯೋಣ. 6 2 12, 6 3 18 ಆಗಿದೆ. ಆದ್ದರಿಂದ ಇಲ್ಲಿ ಉತ್ತರ 2/3 ಎಂದು ನಾವು ಬರೆಯಬೇಕು. ಪ್ರಶ್ನೆ ನಂಬರ್ 3, 3/7 ಭಾಗಿಸು 8/7. 3/7 ಹಾಗೆ ಬರೆಯೋಣ. 3/7 ಇಲ್ಲಿ ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆಯಾಗಿ ಬದಲಾಗಿದೆ. ಅಂದರೆ ಇಲ್ಲಿ ಈ ಸಂಖ್ಯೆಯನ್ನು ನಾವು ವ್ಯತ್ಕ್ರಮ ಮಾಡಿದ್ದೇವೆ. 8/7 ಇರುವುದು 7/8 ಆಗಿದೆ. ಈಗ ನಾವು ಗುಣಿಸಬೇಕು. 3 7 21, 8 7 56. 21 ಮತ್ತು 56 ಬಂದಿದೆ. ಈ ಎರಡು ಸಂಖ್ಯೆಗಳನ್ನು ನಾವು 7ರಿಂದ ಭಾಗಿಸಬಹುದು. 7 3 21, 7 8 56, 3/8 ಆಯಿತು. ಆದ್ದರಿಂದ ಉತ್ತರವನ್ನು 3/8 ಎಂದು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 4, 2.3 ಭಾಗಿಸು 3/5. ಈಗ ನಾವು ಮಿಶ್ರ ಭಿನ್ನರಾಶಿಯಲ್ಲಿರುವ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸಬೇಕಾಗಿದೆ. ಛೇದವನ್ನು ಹಾಗೆ ಬರೆಯೋಣ. 3 2 6, 6 + 1 7. ಇಲ್ಲಿ ಛೇದ 3, ಅಂಶ 7 ಬಂದಿದೆ. 7/3 ಇದು ವಿಷಮ ಭಿನ್ನರಾಶಿ. ಈಗ ನಾವು ವ್ಯತ್ಕ್ರಮ ಮಾಡಬೇಕು. 3/5 ಇದೆ, ಅದನ್ನು 5/3 ಎಂದು ಬರೆದಿದ್ದೇವೆ. ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆಯಾಗಿ ಬದಲಾಗಿದೆ. 7 5 35, 3 3 9. ಆದ್ದರಿಂದ ಇದರ ಬೆಲೆ 35/9. ಪ್ರಶ್ನೆ ನಂಬರ್ 5, 3.2 ಭಾಗಿಸು 8/3. ಈಗ ನಾವು ಮಿಶ್ರ ಭಿನ್ನರಾಶಿಯಲ್ಲಿರುವುದನ್ನು ವಿಷಮ ಭಿನ್ನರಾಶಿಗೆ ಪರಿವರ್ತಿಸಬೇಕು. ಛೇದವನ್ನು ಹಾಗೆ ಬರೆಯೋಣ. 2 2 3 6, 6ಕ್ಕೆ 1 ಕೂಡಿಸಿದಾಗ 7 ಬಂದಿದೆ. 7/2 ಇದು ವಿಷಮ ಭಿನ್ನರಾಶಿ. ಈಗ ಇಲ್ಲಿ 8/3 ಇರುವುದನ್ನು 3/8 ಎಂದು ಪರಿವರ್ತಿಸಿದ್ದೇವೆ. 3/8 ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆಯಾಗಿ ಬದಲಾಗಿದೆ. 7 3 21, 2 8 16, 21/16 ಇದು ಇವುಗಳ ಬೆಲೆ. ಪ್ರಶ್ನೆ ನಂಬರ್ 6, 2/5 ಭಾಗಿಸು 1.2. ಈಗ ಈ ಸಂಖ್ಯೆಯನ್ನು ನಾವು ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸೋಣ. ಈ ಸಂಖ್ಯೆ ಹಾಗೆ ಇರಲಿ. 2/5 ಇಲ್ಲಿ 2 1 2, 2 + 1 3 ಆಗಿದೆ. ಇಲ್ಲಿ ಭಾಗಾಕಾರ ಚಿಹ್ನೆ ಹಾಗೆ ಇರಬೇಕು. 3/2 ಇದು ವಿಷಮ ಭಿನ್ನರಾಶಿ ರೂಪ. ಇಲ್ಲಿ ಈಗ ನಾವು ಈ ಭಿನ್ನರಾಶಿಯನ್ನು ವ್ಯತ್ಕ್ರಮ ಮಾಡಿದಾಗ 3/2 ಇರುವುದು 2/3 ಆಗುತ್ತದೆ. ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆಯಾಗಿ ಬದಲಾಗಿದೆ. ಈಗ ಗುಣಿಸಿದಾಗ 2 2 4, 5 3 15 ಬಂತು. ಆದ್ದರಿಂದ ಇವುಗಳ ಬೆಲೆ 4/15. ಪ್ರಶ್ನೆ ನಂಬರ್ 7, 3.5 ಭಾಗಿಸು 1.3. ಈಗ ನಾವು ಈ ಎರಡು ಮಿಶ್ರ ಭಿನ್ನರಾಶಿಗಳನ್ನು ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸಿ ಭಾಗಾಕಾರ ಮಾಡಬೇಕು. ಮೊದಲನೇ ಭಿನ್ನರಾಶಿ ನೋಡೋಣ. 5 ಹಾಗೆ ಇರಲಿ. 5 3 15, 15ಕ್ಕೆ 1 ಕೂಡಿಸಿದಾಗ 16 ಬರುತ್ತದೆ. 16/5 ಭಾಗಿಸು. ಈಗ ಈ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯಾಗಿಸೋಣ. 3ಕ್ಕೆ 3 ಹಾಗೆ ಇರಲಿ. 3 1 3, 3ಕ್ಕೆ 2 ಕೂಡಿಸಿದಾಗ 5 ಬರುತ್ತದೆ. ಆದ್ದರಿಂದ 5/3 ಆಯಿತು. ಈಗ 16/5 ಭಾಗಿಸು 5/3 ಎಂದು ಮಾಡಬೇಕು. 16/5 ಹಾಗೆ ಇರಲಿ. ಇಲ್ಲಿ ಈಗ ನಾವು ಭಾಗಾಕಾರ ಚಿಹ್ನೆಯ ಈ ಬದಿಯಲ್ಲಿರುವ ಸಂಖ್ಯೆಯನ್ನು ವ್ಯತ್ಕ್ರಮ ಮಾಡಬೇಕಾಗಿದೆ. 5/3 ಇರುವುದನ್ನು 3/5 ಎಂದು ತೆಗೆದುಕೊಂಡಿದ್ದೇವೆ. ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆ ಆಯಿತು. ಈಗ ಗುಣಿಸೋಣ. 16 3 48, 5 5 25 ಇದು ಇವುಗಳ ಬೆಲೆ. ಪ್ರಶ್ನೆ ನಂಬರ್ 8, 2.5 ಭಾಗಿಸು 1.5. ಈಗ ಮಿಶ್ರ ಭಿನ್ನರಾಶಿಗಳನ್ನು ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸಬೇಕು. ಮೊದಲನೇ ಭಿನ್ನರಾಶಿ ಛೇದ 5 ಹಾಗೆ ಇರಲಿ. 5 2 10, 10ಕ್ಕೆ 1 ಕೂಡಿಸಿದಾಗ 11, 11/5 ಭಾಗಿಸು. ಈಗ ಈ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯಾಗಿಸೋಣ. ಛೇದ 5 ಹಾಗೆ ಇರಲಿ. 5 1 5, 5ಕ್ಕೆ 1 ಕೂಡಿಸಿದಾಗ 6 ಬಂದಿದೆ. ಈಗ ನಾವು 11/5 ಮತ್ತು 6/5 ಭಾಗಿಸಬೇಕು. 11/5 ಹಾಗೆ ಇರಲಿ. ಈಗ 6/5 ವ್ಯತ್ಕ್ರಮ ಮಾಡೋಣ. 6/5 5/6 ಆಗಿದೆ.
ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆ ಆಯಿತು. 11 5 55, 5 6 30. ಈ ಎರಡು ಸಂಖ್ಯೆಗಳನ್ನು ನಾವು 5ರಿಂದ ಭಾಗಿಸಬಹುದು. 5 1 5, 5 1 5 ಅಂದರೆ 5 11 55 ಬಂದಿದೆ. 5 6 30, 11/6 ಬಂದಿದೆ. ಅದೇ ಸಂಖ್ಯೆಯನ್ನು ನಾವು ಇಲ್ಲಿ ಬರೆದಿದ್ದೇವೆ, 11/6. ಇದು ಇವುಗಳ ಬೆಲೆಯಾಗಿದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 2.3ರ 3 ಮತ್ತು 4ನೇ ಲೆಕ್ಕದ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 2.4 ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.